ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ರಾಜ್ಯಕ್ಕೆ ಎಂಟ್ರಿ ಕೊಡುತ್ತಿದ್ದಾರೆ. 3 ಜಿಲ್ಲೆಗಳಲ್ಲಿ ಎಐಸಿಸಿ ಅಧ್ಯಕ್ಷರು ಅಬ್ಬರಿಸಲಿದ್ದಾರೆ. ಕೋಲಾರ, ಮೈಸೂರು, ಚಿತ್ರದುರ್ಗದಲ್ಲಿ ರಾಹುಲ್ ರಣಕಹಳಿಯನ್ನ ಮೊಳಗಿಸಲಿದ್ದಾರೆ. ವಿಶೇಷ ಹೆಲಿಕಾಪ್ಟರ್ ಮೂಲಕ ಕೋಲಾರಕ್ಕೆ ರಾಹುಲ್ ಆಗಮಿಸಲಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ದೋಸ್ತಿ ಸಮಾವೇಶ ನಡೆಯಲಿದೆ. ಮೈತ್ರಿ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಪರ ರಾಹುಲ್ ಗಾಂಧಿ ಅಬ್ಬರಿಸಲಿದ್ದಾರೆ. ಮಧ್ಯಾಹ್ನ ಚಿತ್ರದುರ್ಗ ಕೆಆರ್ ನಗರದಲ್ಲಿ ರಾಹುಲ್ ಗಾಂಧಿ ಕ್ಯಾಂಪೇನ್ ಅನ್ನ ನಡೆಸಲಿದ್ದಾರೆ. ವಿಶೇಷ ಹೆಲಿಕಾಪ್ಟರ್ ಮೂಲಕ ಮೊದಲಿಗೆ ಕೋಲಾರಕ್ಕೆ ಆಗಮಿಸಲಿರುವ ರಾಹುಲ್ ಅಲ್ಲಿ ತಮ್ಮ ಅಭ್ಯರ್ಥಿ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ. ಅಲ್ಲಿ ಕೆಎಚ್ ಮುನಿಯಪ್ಪ ಪರವಾಗಿ ಮತಯಾಚನೆಯನ್ನ ಮಾಡಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ. ಅದಾದ ನಂತರದಲ್ಲಿ ಮಧ್ಯಾಹ್ನ ಚಿತ್ರದುರ್ಗ ಕೆಆರ್ ನಗರದಲ್ಲಿ ರಾಹುಲ್ ಗಾಂಧಿ ಕ್ಯಾಂಪೇನ್ ಅನ್ನ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ರಾಜ್ಯಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಸಮಾವೇಶಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಮುನಿಯಪ್ಪ ಪರವಾಗಿ ಮತಯಾಚನೆಯನ್ನ ರಾಹುಲ್ ಗಾಂಧಿ ಮಾಡಲಿದ್ದಾರೆ. ಮೈತ್ರಿ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಪರ ಅಬ್ಬರಿಸಲಿದ್ದಾರೆ ರಾಹುಲ್ ಗಾಂಧಿ. ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರಲ್ಲಿ ಉತ್ಸಾಹ ಇಮ್ಮಡಿಯಾಗಿದೆ. ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಲಿದ್ದಾರೆ. ಇವತ್ತಿಡೀ ದಿನ ರಾಜ್ಯದಲ್ಲಿ ತಮ್ಮ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ಹಾಗೆ ತಮ್ಮ ಭರವಸೆಗಳು ಏನಿದೆ ಜನರ ಮುಂದಿಟ್ಟುವಂತಹ ಒಂದು ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡಲಿದ್ದಾರೆ. ಹಾಗೆ ಸ್ಥಳೀಯವಾಗಿರುವಂತಹ ಒಂದಷ್ಟು ಅಸಮಾಧಾನಗಳನ್ನು ಕೂಡ ರಾಹುಲ್ ಗಾಂಧಿ ಬಗೆಹರಿಸಲಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಶ್ರೀ ರಾಹುಲ್ ಗಾಂಧಿ ಅವರದ್ದು ಒಂದು ಕೋಲಾರ ಭೇಟಿ ಇದೆ. ಅದರ ಸಂದರ್ಭದಲ್ಲಿ ಅವರು ಇಲ್ಲಿ ಒಂದು ಹೆಲಿಕಾಪ್ಟರ್ ಮುಖಾಂತರ ಬಂದಾದ ನಂತರ ನಮ್ಮ ವಿಶ್ವೇಶ್ವರ ಕ್ರೀಡಾಂಗಣದಲ್ಲಿ ಒಂದು ಸಾರ್ವಜನಿಕ ಸಭೆಗೆ ಸಂಬೋಧನೆ ಮಾಡ್ತಾರೆ. ಆ ಸಭಾ ಸಂದರ್ಭದಲ್ಲಿ ಆರ್ಗನೈಸರ್ಸ್ ಪರ್ಮಿಷನ್ ತಗೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ನಾವು ಕೂಡ ನಮ್ಮ ಪೊಲೀಸ್ ಭದ್ರತೆ, ಅವರು SPG ಪ್ರೊಟೆಕ್ಟಿವ್ ಆಗಿರುವ ಕಾರಣ ನಮ್ಮ ಪೊಲೀಸ್ ಭದ್ರತೆಗೆ ಸೂಕ್ತ ಲೆವೆಲಲ್ಲಿ ಅದು ಕೂಡ ಕೊಡ್ತಾ ಇದ್ದೀವಿ. ಟೋಟಲ್ ಬಂದೋಬಸ್ತಲ್ಲಿ ಸುಮಾರು 4 ಜನ SPಗಳು ಮತ್ತೆ 150ಕ್ಕಿಂತ ಜಾಸ್ತಿ ಜನ ಆಫೀಸರ್ಸ್ ಮತ್ತೆ 1000ಕ್ಕಿಂತ ಜಾಸ್ತಿ ಜನ ನಮ್ಮ ಕಾನ್ಸ್ಟೇಬಲ್ಸ್, ಡಬ್ಲ್ಯೂ ಸ್ಟಾಫ್ ಆ್ಯಂಡ್ ಟ್ರಾಫಿಕ್ ಪೀಪಲ್ಗೆ ಈ ಬಂದೋಬಸ್ತ್ಗೆ ಹಾಕ್ಕೊಳ್ತಾ ಇದ್ದೀವಿ. ಅದರ ಸಂದರ್ಭದಲ್ಲಿ ಪಾರ್ಕಿಂಗ್ದು ಕೂಡ ನಾವು ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ, ಫ್ರಿಸ್ಕಿಂಗ್ದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ. ಈಗಲೇ ತಮ್ಮೆಲ್ಲರಿಗೆ ಒಂದು ಪ್ರೆಸ್ ನೋಟ್ ಮುಖಾಂತರ ತಿಳಿಸಿದ್ದೀವಿ. ಇನ್ನು ಸಮಾವೇಶ ನಡೆಯುವಂತಹ ಒಂದು ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಆಗಮನವಾಗುತ್ತೆ. ಸಮಾವೇಶಕ್ಕೆ ಯಾವೆಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ, ಏನಿದೆ ಮಾಹಿತಿ? ಖಂಡಿತವಾಗ್ಲೂ ಲಿಖಿತ, ಇವತ್ತು ಕೋಲಾರದ ವಿಶ್ವೇಶ್ವರಯ್ಯ ಮೈದಾನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದೆ. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮುನಿಯಪ್ಪ ಅವರ ಪರವಾಗಿ ಇವತ್ತು AICC ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕೋಲಾರದಲ್ಲೂ ಕೂಡ ಸಾಕಷ್ಟು ಅಸಮಾಧಾನ ಈ ಹಿಂದೆ ವ್ಯಕ್ತವಾಗಿತ್ತು. ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿಯೇ ಒಂದು ಒಳ ಅಸಮಾಧಾನ ಕಂಡು ಬರ್ತಾ ಇತ್ತು. ಸೊ ಆ ಒಂದು ಅಸಮಾಧಾನವನ್ನ ತಣಿಸುವಂತ ಒಂದು ಪ್ರಯತ್ನವನ್ನ ರಾಜ್ಯ ನಾಯಕರು ಮಾಡಿದ್ರು ಕೂಡ ಇಲ್ಲಿಯವರೆಗೆ ಅದು ಕೂಡ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಳದಂತೆಯೇ ಇದೆ. ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಮಾವೇಶದಲ್ಲಿ AICC ಅಧ್ಯಕ್ಷ ರಾಹುಲ್ ಗಾಂಧಿ ಅವರೇ ಅದಕ್ಕೆ ಒಂದು ಕರೆಯನ್ನ ಕೊಡುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಯಾಕೆಂದ್ರೆ ಎಲ್ಲರೂ ಕೂಡ ಒಟ್ಟಾಗಿ ಚುನಾವಣೆಯನ್ನ ಎದುರಿಸಬೇಕು, ಜೊತೆಗೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರುವಂತಹ ಮುನಿಯಪ್ಪ ಅವರನ್ನ ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಸ್ಥಳೀಯ ನಾಯಕರಿಗೆ ಒಂದು ಕರೆಯನ್ನು ಕೂಡ ಕೊಡ್ತಾರೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಲಿಖಿತ, ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ ವಿಶ್ವೇಶ್ವರಯ್ಯ ಮೈದಾನದಲ್ಲಿ ಈಗಾಗಲೇ ಏನು ಮಧ್ಯಾಹ್ನ 12:15ಕ್ಕೆ ರಾಹುಲ್ ಗಾಂಧಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಸೊ ಅದಕ್ಕಾಗಿ ಎಲ್ಲ ಕಡೆ ಸಿದ್ಧತೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಕುಳಿತುಕೊಳ್ಳೋದಕ್ಕೆ ಚೇರ್ನ ವ್ಯವಸ್ಥೆ ಕೂಡ ಇದೆ. ಈಗಷ್ಟೇ ಏನು ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಮೈದಾನಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಬಿಸಿಲು ಹೊರಗಡೆ ಇದ್ರೂ ಕೂಡ ಕುಳಿತುಕೊಳ್ಳೋದಕ್ಕೆ ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಈಗ ಜನ ಸಾಲುಗಟ್ಟಿ ಈಗ ಜನಗಳು ಕೂಡ ಬರ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಒಂದು ಕಡೆ ಅಂದ್ರೆ ಇವತ್ತು ಕೋಲಾರ ನಂತರ ಚಿತ್ರದುರ್ಗದಲ್ಲೂ ಕೂಡ ಅವರು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಂತರದಲ್ಲಿ ಅವರು ಮೈಸೂರು ಜಿಲ್ಲೆಯ KR ನಗರ ಅಥವಾ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ KR ನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರು ಪ್ರಚಾರವನ್ನ ಮಾಡ್ತಾರೆ ಲಿಖಿತ. ಸೊ ಯಾಕಂದ್ರೆ ಈಗಾಗಲೇ ಏನು ಹಳೆ ಮೈಸೂರು ಭಾಗದಲ್ಲಿ ಸಾಕಷ್ಟು ಅಸಮಾಧಾನ ಇರೋದ್ರಿಂದ ಅದನ್ನ ತಣಿಸುವಂತ ಒಂದು ಪ್ರಯತ್ನವಾಗಿ ಇವತ್ತು ರಾಹುಲ್ ಗಾಂಧಿ ಅವರಿಗೂ ಒಂದು ಸ್ಪಷ್ಟ ಎಚ್ಚರಿಕೆಯನ್ನ ಕಾಂಗ್ರೆಸ್ ನಾಯಕರಿಗೆ ನೀಡುವಂತ ಒಂದು ಪ್ರಯತ್ನ ಇವತ್ತಿನ ಈ 3 ಸಮಾವೇಶಗಳನ್ನು ಕೂಡ ಮಾಡುವಂತ ಒಂದು ಪ್ರಯತ್ನಕ್ಕೆ ಇವತ್ತು ಕೈ ಹಾಕ್ತಾರೆ ಲಿಖಿತ. ಓಕೆ, ಧನ್ಯವಾದ ಮಾಹಿತಿಗಾಗಿ.